ಕಾರ್ಯಕರ್ತರುಗಳಿಗೆ ಏನು ಮೆಸೇಜ್ ಕೊಡ್ತೀರಿ ಮುಂದಿನ ದಿನಗಳಲ್ಲಿ? ಕಳೆದ 15-20 ದಿನದಿಂದ ನಡೆದಂಥ ರಾಜ್ಯದಲ್ಲಿ 3 ಉಪಚುನಾವಣೆಗಳ ಮುಖ್ಯ ಭಾಗವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಒಂದು ವಾರದ ಹಿಂದೆ ಬಂದಂಥ ಫಲಿತಾಂಶ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇದು ಯಾವುದಕ್ಕೂ ಕೂಡ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ದಿರ ಅತ್ಯಂತ ಧೈರ್ಯವಾಗಿ ಮುಂದಿನ ಸಾರ್ವತ್ರಿಕ ಚುನಾವಣೆಯನ್ನು ಎದುರಿಸ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರು ಪ್ರತಿ ಹಳ್ಳಿಗಳಿಂದನೂ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಇವತ್ತು ಬಂದು ನಮ್ಮ ಈ ಒಂದು ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಸಭೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ. ಕೇವಲ 15 ದಿನದಲ್ಲಿ 87,000 ಮತಗಳು ಪಕ್ಷದ ಚಿಹ್ನೆ ಅಡಿ ಕ್ರೋಢೀಕರಿಸ್ತಕ್ಕಂಥದಕ್ಕೆ ಕಾರ್ಯಕರ್ತರುಗಳ ಶ್ರಮ ಮತ್ತು ಪ್ರಾಮಾಣಿಕ ದುಡಿಮೆನೇ ಇವತ್ತು ನಮಗೆ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಸಾಕ್ಷಿ. ಹಾಗಾಗಿ ಇವತ್ತೇನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಮುಖಂಡರುಗಳು ಎಲ್ಲರೂ ಇವತ್ತು ಬಂದು ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ. ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಅವರೆಲ್ಲರನ್ನ ಕುರಿತು ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ರಣಹೇಡಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಈಗ ತಾನೇ ಮಾತನಾಡಬೇಕಾದ್ರೆ ಒಂದು ಮಾತನ್ನೇ ಹೇಳಿದರು. 4-5 ತಿಂಗಳ ಹಿಂದೆನೆ ಪೂರ್ವ ತಯಾರಿಗಳು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ವಿಧಾನ ಪರಿಷತ್ನ ಸದಸ್ಯ ಸ್ಥಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟು ನಡೆಸ್ಕೊಂಡಿರ್ತಕ್ಕಂಥ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ 2 ಚಿಹ್ನೆಯಲ್ಲಾದರೂ ಸರಿ ನಿಮಗೆ 2 ಪಕ್ಷಗಳು ಟಿಕೆಟನ್ನು ಕೊಡ್ತೇವೆ ಚುನಾವಣೆಯಲ್ಲಿ ಅಂತ ಅಂದರೂ ಕೂಡ ಕೊನೆಯ ಹಂತದಲ್ಲಿ ಪ್ಯಾಕೇಜ್ಗೋಸ್ಕರ ಹೋಗಿರ್ತಕ್ಕಂಥದ್ದು ಇವತ್ತು TRP ಸ್ಟಾರ್ ಪ್ರತಿನಿತ್ಯ ಮಾಧ್ಯಮದಲ್ಲಿ ಸಂದರ್ಶನಗಳನ್ನ ಕೊಟ್ಕೊಂಡು ಪ್ರತಿನಿತ್ಯ ನಮ್ಮನ್ನ ಕೆಣಕಿದ್ರೆ ಅವರು ಒಂದು ದೊಡ್ಡ ಒಕ್ಕಲಿಗ ಪ್ರಭಾವಿ ನಾಯಕರಾಗಿ ಬೆಳೆದು ಬಿಡ್ತೇವೆ ಅಂತಕ್ಕಂಥ ಕಲ್ಪನೆಯಲ್ಲಿ ಅವರೇನಿದ್ದಾರೆ. ಇದು ಯಾವುದಕ್ಕೂ ಇವತ್ತು ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳೇ ನಮ್ಮ ಪರವಾಗಿ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಭಾವಿಸಿದ್ದಾರೆ. ಇವತ್ತು ಚುನಾವಣೆಯಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಎಲ್ಲ ಸಾಧಕ ಬಾಧಕಗಳು ಇರುತ್ತೆ. ಆದರೆ ಚುನಾವಣೆಯನ್ನು ಬರೀ ಗೆಲ್ತಕ್ಕಂಥ ದೃಷ್ಟಿಯಲ್ಲೇ ಇವತ್ತು ನಾನು ಬಂದು ನಿಂತಂಥದ್ದಲ್ಲ. ಪಕ್ಷದ ಕಾರ್ಯಕರ್ತರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಿದ್ದಾರೆ. ಇವತ್ತು ಎಲ್ಲೂ ಕೂಡ ಅವರ ಆತ್ಮವಿಶ್ವಾಸ ಕಿಂಚಿತ್ತು ಕುಗ್ಗಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ ತೀರ್ಮಾನ ತೆಗೆದುಕೊಂಡ್ರು 2 ಪಕ್ಷದ ನಾಯಕರು ಹಾಗೂ ನಮ್ಮ ಪಕ್ಷದ 2 ಪಕ್ಷದ ಕಾರ್ಯಕರ್ತರು ತೀರ್ಮಾನಕ್ಕೆ ತಲೆಬಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನಾನು ಚನ್ನಪಟ್ಟಣ ತಾಲೂಕಿನ ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ರಾಮನಗರ ಜಿಲ್ಲೆ ನಮಗೆ ಸಾಕಷ್ಟು ರಾಜಕೀಯವಾಗಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಸಂಸದ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆಯ ಜನತೆಯ ಆಶೀರ್ವಾದ. ಹಾಗಾಗಿ ಸದಾಕಾಲ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಇರ್ತಾರೆ. ಚುನಾವಣೆಯ ಫಲಿತಾಂಶವನ್ನು ಒಂದೇ ವಾರ ಕಳೆದಿರ್ತಕ್ಕಂಥದ್ದು. 23ನೇ ತಾರೀಕು ಬಂದಂತ ಫಲಿತಾಂಶ ಯಾರು ಕೂಡ ನಿರೀಕ್ಷೆಯನ್ನ ಮಾಡಲಿಲ್ಲ. ಆದರೆ ಆ ಫಲಿತಾಂಶದ ಬಳಿಕ ಒಂದೇ ವಾರದಲ್ಲಿ ಸಮಯವನ್ನ ನಿಗದಿ ಮಾಡಿ ಕೇಂದ್ರದ ಸಚಿವರು ರಾಜ್ಯ ಕಂಡಂತ ಅಪರೂಪ ನಾಯಕರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ತಂದೆಯವರು ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಯಲ್ಲಿ ಈಗಾಗಲೇ ಚಳಿಗಾಲದ ಅಧಿವೇಶನ ನಡೆಯುತ್ತಾ ಇದೆ. ಆದರೂ ಕೂಡ ಅವರ ಸಮಯವನ್ನ ಮೀಸಲಿಟ್ಟು ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ನಮ್ಮ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಅತ್ಯಂತ ಪ್ರಾಮಾಣಿಕವಾಗಿ
ರಾತ್ರಿ ಅಂತ ನೋಡಿದಿರ ಯಾವ ಒಂದು ವಿಚಾರವನ್ನು ಲೆಕ್ಕಿಸಿದಿರ ಅತ್ಯಂತ ಪ್ರಾಮಾಣಿಕವಾಗಿ ಈ ಚುನಾವಣೆಯಲ್ಲಿ ದುಡಿದಿದ್ದೀವಿ. ತಮ್ಮೆಲ್ಲರೂ ಇವತ್ತು ಬಂದು ಕುರಿತು ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಆತ್ಮಸ್ಥೈರ್ಯ ಮತ್ತೆ ಆತ್ಮವಿಶ್ವಾಸವನ್ನ ಮೂಡಿದೆ ಅಂತಕ್ಕಂಥದ್ದು ಹೇಳಿದ್ರೆ ದೋಷ ತಪ್ಪಾಗಲಿಕ್ಕಿಲ್ಲ. ತಾಲೂಕು ಅಧ್ಯಕ್ಷರು ಜಯಮುತ್ತಣ್ಣ ಅವರು ಒಂದು ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಿ ಈ ಒಂದು ಉಪಚುನಾವಣೆಯ ಸಂಪೂರ್ಣ ಈ ಒಂದು ಫಲಿತಾಂಶದ ಜವಾಬ್ದಾರಿಯನ್ನ ನಾನೇ ಹೊರ್ತೇನೆ ಅಂತಕ್ಕಂಥ ಮಾತನ್ನ ದಯಮಾಡಿ ವಾಪಸ್ ತಗೊಳ್ಬೇಕಾಗ್ತದೆ. ನಾನು ಜಯಮುತ್ತಣ್ಣ ಅವರಿಗೆ ನಿನ್ನೆ ದಿನ ದೂರವಾಣಿಯಲ್ಲಿ ಮಾತನ್ನ ಹೇಳಿದ್ರು. ನಾನು ಒಂದು ಮಾತು ಹೇಳಿದೆ, ಜಯಮುತ್ತಣ್ಣ ಅವರೇ, ಈ ಉಪಚುನಾವಣೆಯ ಫಲಿತಾಂಶ ನಾವು ಸಾಮೂಹಿಕವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇದು ಯಾವ ಒಬ್ಬ ವ್ಯಕ್ತಿ ಮೇಲೆ ಎಲ್ಲಾ ಜವಾಬ್ದಾರಿಯನ್ನು ಹೊರಿಸಿ ನಡೆದಂತ ಉಪಚುನಾವಣೆ ಅಲ್ಲ. ತಮಗೆ ಗೊತ್ತಿದೆ, ಇವತ್ತು ಇಡೀ ರಾಜ್ಯ ಸರ್ಕಾರವನ್ನೇ ಎದುರಿಸಿದ್ದೀರಿ ಜನತಾದಳ ಪಕ್ಷದ ಕಾರ್ಯಕರ್ತರು. ಇಡೀ ರಾಜ್ಯ ಸರ್ಕಾರವನ್ನೇ ಎದುರಿಸಿದ್ದೀರಿ, ಬುದ್ಧಿಗೆಟ್ಟಿಲ್ಲ. ಧೈರ್ಯ ಕಳ್ಕೊಳ್ಬೇಡಿ. ನೀವು ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ನನ್ನ ಮೇಲೆ ಅನುಮಾನ ಪಡಬೇಡಿ. ನನ್ನ ಮೇಲೆ ಅನುಮಾನ ಪಡಬೇಡಿ. ನಮ್ಮ ರಾಮನಗರ ಜಿಲ್ಲೆಯ ಜನತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತವಾದಂತ ಕಾಲಘಟ್ಟದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಗೊಂಡಂತ ಒಂದು ನಿರ್ಣಯ ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರ. ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಸ್ವಾಗತ ಕೊಡೋದು ಮತ್ತೆ ತಾವು ಕೂಡ ಈ ಒಂದು ಉಪಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀರಿ ನಮ್ಮ ಪಕ್ಷಕ್ಕೆ, ನಿಖಿಲ್ ಕುಮಾರಸ್ವಾಮಿ. ತಮ್ಮೆಲ್ಲರಿಗೂ ಗೊತ್ತಿರೋ 2004ರಲ್ಲಿ ಜನತಾದಳ ಪಕ್ಷಕ್ಕೆ ಬಂದಂತದ್ದು 58 ಸ್ಥಾನ. ದೊಡ್ಡ ದೊಡ್ಡ ನಾಯಕರುಗಳು ಅವತ್ತು ನಮ್ಮ ಪಕ್ಷದಲ್ಲಿ ಇದ್ರು. ಅನೇಕ ಸಮುದಾಯದ ನಾಯಕರುಗಳಿದ್ರು. ಅವರೆಲ್ಲರೂ ಕೂಡ ಪಕ್ಷವನ್ನ ತ್ಯಜಿಸಿ ಬಿಟ್ಟು ಹೋದ ನಂತರ ಏಕಾಂಗಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ 20-25 ವರ್ಷದಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡ್ರು. ಆರೋಗ್ಯದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಭಗವಂತ ಇದ್ದಾರೆ, ನಿಮ್ಮ ಆಶೀರ್ವಾದ ಇದೆ. 3 ಸರಿ ಆಪರೇಷನ್ ಆಗಿರ್ಬೋದು, ಆದ್ರೆ ಆಪರೇಷನ್ ಆಗಿದ್ದೀನಿ ಅಂತ ಅವರು ಮನೆಯಲ್ಲಿ ಕೂತ್ಕೊಂಡಿಲ್ಲ. ಅವರ ಜೀವನ ಇರ್ತಕ್ಕಂಥದ್ದೇ ನಮ್ಮ ನಾಡಿನ ರೈತರ ಪರವಾಗಿ, ನಮ್ಮ ನಾಡಿನ ಏಳಿಗೆಗೋಸ್ಕರ, ಒಂದು ಸಮೃದ್ಧ ಕರ್ನಾಟಕವನ್ನು ಕಟ್ಟತಕ್ಕಂಥ ಒಂದು ಚಿಂತನೆ ಸದಾಕಾಲ ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲಿದೆ. ಆ ಛಲದಿಂದ 20-25 ವರ್ಷಗಳ ಕಾಲ ಏಕಾಂಗಿಯಾಗಿ ದುಡಿಮೆ ಮಾಡಿದ್ದಾರೆ. ಯಾಕೆ
ಎಲ್ಲೋ ಒಂದ್ ಕಡೆ ನಾವು ತಿಳಿದರೆ ಪಕ್ಷದಲ್ಲಿ ತಪ್ಪಾಗಿರ್ಬೋದು, ಆದರೂ ಕೂಡ ಇವತ್ತು ಕುಮಾರ ಯಾವುದೇ ವಿಚಾರ ಇದ್ದು ಅದನ್ನು ಬದುಕಿಟ್ಟು ಪಕ್ಷವನ್ನ ಕಡೆಗೆ ಸಂಪೂರ್ಣ ಸಹಕಾರವನ್ನ ನಮ್ಮ ರಾಜ್ಯದ ನಾಯಕರು ಕುಮಾರಣ್ಣವರು, ನಿಖಿಲ್ ಅಣ್ಣವರು, ನಮ್ಮ ತಾಲೂಕಿನ ಪಕ್ಷದ ಮುಖಂಡರುಗಳು